ಜನರೇ, ಮಳೆಗಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶೂಗಳನ್ನು ಧರಿಸುವಾಗ ಜೋಪಾನವಾಗಿರಬೇಕು. ಅಲ್ಲಿ ಇರಬಹುದು ನಾಗಣ್ಣ. ಶೂಗಳಲ್ಲಿ ಬೆಚ್ಚಗೆ ನಾಗಣ್ಣ ಕೂತಿರಬಹುದು. ಶೂಗಳನ್ನು ಧರಿಸುವಾಗ ನೋಡಿಕೊಂಡು ಧರಿಸಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಾಗಣ್ಣ ನಿಮಗೆ ಕಚ್ಚಿ ಬಿಡ್ತಾನೆ. ಸ್ವಲ್ಪ ಯಾಮಾರಿದ್ರೂ ಪ್ರಾಣ ಕಳೆದುಕೊಳ್ತೀರಾ, ಹುಷಾರ್. ಬುಸ್ ಬುಸ್ ಹಾವುಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬಿ ಕೇರ್ಫುಲ್. ಶೂ ಹಾಕಿಕೊಳ್ಳುವಾಗ ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಹೋಗಿಬಿಡುತ್ತೆ. ಶೂ ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ನಾಗಪ್ಪ ಬುಸುಗುಡ್ತಾ ಇರ್ತಾನೆ. ಬೆಂಗಳೂರಿನ ಮನೆಯೋ ಕಾಂಪೌಂಡ್ ಒಳಗೆ ಎಂಟ್ರಿ ಕೊಡ್ತಿವೆ ಸ್ನೇಕ್ಸ್. JKVKಯ ಮನೆಯೊಂದಕ್ಕೆ ಹಾವು ನುಗ್ಗಿದಂಥ ಘಟನೆ. ಮನೆಯೊಳಗೆ ಹಾವಿನ ಮರಿಗಳು ಬಂದಿದ್ದಾವೆ. ಸಿಂಕ್ ಒಳಗೆ ಮರಿ ಹಾವಿನ ಮರಿಗಳ ಕಂಡು ಕಕ್ಕಾಬಿಕ್ಕಿ ಆಗಿದ್ದಾರೆ ಜನ. 5 ಹಾವಿನ ಮರಿಗಳನ್ನು ಕಂಡು ಮನೆ ಮಂದಿಗೆಲ್ಲ ಢವಢವ ಶುರುವಾಗಿದೆ. ಸದ್ಯ ಹಾವುಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ ಸ್ನೇಕ್ ರೆಸ್ಕ್ಯೂ ಟೀಮ್. ಹಾಗಾಗಿನೇ ಬೆಂಗಳೂರು ಜನ ಬಹಳ ಹುಷಾರಾಗಿರಬೇಕು ಇಂಥ ಸಂದರ್ಭದಲ್ಲಿ. ಅದರಲ್ಲೂ ಮಳೆಗಾಲ ಚಳಿಗಾಲ ಬಂತು ಅಂದರೆ ಮುಗ್ದೇ ಹೋಯ್ತು. ನೋಡಿ ಅಲ್ಲಿ ಎಂತೆಂಥ ಹಾವಿನ ಮರಿಗಳಿದ್ದಾವೆ, ಎಷ್ಟೆಷ್ಟು ಹಾವಿನ ಮರಿಗಳಿದ್ದಾವೆ ಅಂತ ಹೇಳಿ. ಅವೆಲ್ಲ ಆ ಒಂದು ದೊಡ್ಡ ಹಾವು ಮತ್ತು ಹಾವಿನ ಮರಿಗಳನ್ನು ಈಗ ರಕ್ಷಣೆ ಮಾಡಲಾಗಿದೆ. ಅದು ಕೂಡ ಸಿಂಕ್ನಲ್ಲಿ ಬಂದಿದ್ದಾವೆ ನೋಡಿ ಎಲ್ಲ ಹಾವುಗಳು, ಹಾವಿನ ಮರಿಗಳು. ಎಷ್ಟು ಡೇಂಜರಸ್ ಇದೆಲ್ಲ. ಅದರಲ್ಲೂ ಭಾಳ ಪ್ರಮುಖವಾಗಿ ಹೊರಗಡೆ ಶೂ ಸ್ಟ್ಯಾಂಡ್ ಇಟ್ಟಿರ್ತೀರಿ ಮತ್ತು ಶೂಗಳಲ್ಲೆಲ್ಲ ಬೆಚ್ಚಗೆ ಬಂದು ಕೂತಿರ್ತಾವೆ ಹಾವುಗಳು. ಸೊ ಭಾಳ ಹುಷಾರಾಗಿರಬೇಕು. ಶೂವನ್ನು ಧರಿಸಿಕೊಳ್ಳೋರು ಒಂದ್ಸಾರಿ ಚೆಕ್ ಮಾಡಬೇಕು ಶೂನಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ. ಹಾವುಗಳು ಮಾತ್ರ ಅಲ್ಲ, ಬೇರೆ ಬೇರೆ ಈ ಕೀಟಗಳು ಹುಳುಗಳು ಬಂದು ಕೂತಿರ್ತವೆ. ಸೊ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ನೋಡಿ, ಒಂದು ಮನೆ ಒಳಗಡೆ ಸಿಂಕ್ ಒಳಗಡೆ ಹಾವುಗಳು ಬರ್ತಾವೆ ಅಂತ ಅಂದರೆ ಎಷ್ಟು ಅಂದರೆ ನಿರ್ಲಕ್ಷ್ಯ ಮಾಡಿರ್ಬೋದು ಆ ಕುಟುಂಬಸ್ಥರು. ಗೊತ್ತೇ ಆಗಿಲ್ವಾ ಅವರಿಗೆ ಹಾವುಗಳು ಒಳಗಡೆ ಬಂದಿದ್ದು ಅಂತ. ಹಲೋ, ಬೇಗ ಬಾ ಹೇಳ್ತಾನೆ ನನಗೆ. ಹಲೋ, ಬೇಗ ಬಾ ಹೇಳ್ತಾನೆ ನನಗೆ. ಹಲೋ.